ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಗಜೇಂದ್ರ ಸಿಂಗ್ ಶೇಖಾಯತ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಧಿಕಾರ ಗೊಂದಲ ಇದೆ. ವಾರದ ಹಿಂದಿನಿಂದಲೇ ಕಾರ್ಯಕಾರಿಣಿ ಸಭೆಗೆ ಎಲ್ಲ ಸಿದ್ಧತೆಗಳಾಗ್ತಾ ಇತ್ತು, ಬೆಂಗಳೂರಿನಲ್ಲಿ ನಡೀತಾ ಇದೆ. ಈ ಕಾರ್ಯಕಾರಿಣಿ ಸಭೆಗೆ ಬಂದಿದ್ದು ಕೇಂದ್ರ ಸಚಿವ ಶೇಖಾಯತ್. ಸರ್ಕಾರ ರಚನೆ ಆಗಿ ಇಷ್ಟು ದಿನ ಕಳೆಯಿತು, ಭ್ರಷ್ಟಾಚಾರ ಸತ್ತಿಲ್ಲ. 10 ದಿನಗಳ ಕಾಲ ಸಿಎಂ ಯಾರಾಗಬೇಕು ಅಂತ ಚರ್ಚೆ ಮಾಡಿದ್ರು. ಬರೀ ವ್ಯರ್ಥ ಚರ್ಚೆಗಳು, ಅಸಂವಿಧಾನಿಕ ನಿರ್ಧಾರಗಳು, ಆ ಮೂಲಕ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ರು ಅಂತ ಹೇಳಿ ಕೇಂದ್ರ ಸಚಿವ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ಈಗಲೂ ಕುರ್ಚಿ ಕಚ್ಚಾಟ ನಿಂತಿಲ್ಲ. ಕಾಂಗ್ರೆಸ್ ಕುರ್ಚಿ ಗಲಾಟೆ ಆಡಳಿತದ ಮೇಲೆ ಪರಿಣಾಮ ಬೀರಿದೆ. ಈ ಸರ್ಕಾರ ರಾಜ್ಯವನ್ನ ಸಾಲದ ಸಮುದ್ರಕ್ಕೆ ನೂಕು ಹಾಕಿದೆ. ಇವರ ಗ್ಯಾರಂಟಿಗಳು ವಿಫಲವಾಗಿವೆ. ಗ್ಯಾರಂಟಿಗಳು ಎಲ್ಲಿವೆ ಅಂತ ಜನ ಹುಡುಕ್ತಿದ್ದಾರೆ. ಇದು ಜನರ ಅಭಿಪ್ರಾಯ ಅಲ್ಲ, ಬದಲಾಗಿ ಬಿಜೆಪಿಯ ಕೇಂದ್ರ ಸಚಿವ ಶೇಖಾಯತ್ ಅವರ ಅಭಿಪ್ರಾಯ. ಇವರ ಭ್ರಷ್ಟಾಚಾರ ರಾಜ್ಯದ ಸಾಲ ಹೆಚ್ಚಾಗೋದಕ್ಕೂ ಕಾರಣ ಆಗಿದೆ. ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರ ಮಾಡೆಲ್ ದೇಶದಲ್ಲಿ ಚರ್ಚೆಯಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಸಿಎಂ ಒಪ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಗಜೇಂದ್ರ ಸಿಂಗ್ ಶೇಖಾಯತ್ ವಾಗ್ದಾಳಿ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ ಕರ್ನಾಟಕ ಏನು ರಾಮರಾಜ್ಯ ಆಗಿತ್ತ ಅಂತ ಕೇಳುತ್ತಿದ್ದಾರೆ. ಬಿಜೆಪಿ ಆಡಳಿತಾವಧಿಯಲ್ಲೂ ಭ್ರಷ್ಟಾಚಾರದ ಆರೋಪಗಳಿತ್ತು. ಈಶ್ವರಪ್ಪರ ವಿರುದ್ಧ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣದ ಆರೋಪ ಇತ್ತು. ಹೀಗೆ ಬಿಜೆಪಿಯ ಶಾಸಕನ ವಿರುದ್ಧ ಕೆಲವೊಂದು ಹಗರಣಗಳಿತ್ತು. ಹೀಗೆ ಸಾಲು ಸಾಲು ಆರೋಪಗಳನ್ನು ಕಾಂಗ್ರೆಸ್ ಕೂಡ ಪ್ರತಿದಾಳಿಯ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಏನು ಕಾರ್ಯಕಾರಿಣಿ ಸಭೆಯಲ್ಲಿ ಬಂದಂತಹ ಕೇಂದ್ರ ಸಚಿವ ಶೇಖಾಯತ್ ಮಾಡಿರ್ತಕ್ಕಂಥ ಆರೋಪ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶೇಖಾಯತ್ ಅವರ ವಾಗ್ದಾಳಿ, ಆ ವಾಗ್ದಾಳಿಯ ಪೂರ್ಣ ರೂಪದಲ್ಲೂ ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯೇ ಇತ್ತು. ಸರ್ಕಾರ ರಚನೆ ವೇಳೆ ಸಿಎಂ ಯಾರಾಗಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಅಂದರೆ ಯಾವಾಗ ಸರ್ಕಾರ ರಚನೆಯಾಯಿತು ಅಂದಿನಿಂದಲೂ ಈವರೆಗೂ ಕೂಡ ಸಿಎಂ ಬದಲಾವಣೆಯ ವಿಚಾರಗಳೇ ಚರ್ಚೆಯಲ್ಲಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಕಾರ್ಯಕಾರಿಣಿ ಸಭೆಗೆ ಈ ಒಂದು ವಾರದ ಹಿಂದಿನಿಂದಲೂ ಕೂಡ ತಯಾರಿ ಆಗ್ತಾ ಇತ್ತು. ಇವತ್ತು ಸಾಕಷ್ಟು ಬಿಜೆಪಿ ಅತಿಥಿಗಳು ಬಂದಿದ್ರು. ಆ ಭಾಗವಾಗಿ ನಡೆದಂಥ ಅಷ್ಟು ಭಾಷಣಗಳಲ್ಲಿ ಸರ್ಕಾರದ ವಿರುದ್ಧವೇ ಇತ್ತು. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಎಸ್, ಇವತ್ತು ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆದಿರುವಂತದ್ದು. ಇದು ಪ್ರಮುಖವಾಗಿ ಸರ್ಕಾರದ ಭ್ರಷ್ಟಾಚಾರಗಳ ಬಗ್ಗೆ ಸಂಪೂರ್ಣವಾಗಿ ಪ್ರಸ್ತಾಪ ಮಾಡಲಾಯಿತು. ಯಾಕೆಂದ್ರೆ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಸಾಕಷ್ಟು ಅಜೆಂಡಾಗಳಿದ್ರು ಕೂಡ ಸರ್ಕಾರವನ್ನ ಯಾವ ರೀತಿ ಕಿತ್ತಾಕ್ಬೇಕು ಮತ್ತು ಸರ್ಕಾರದ ಭ್ರಷ್ಟಾಚಾರಗಳು ಏನಿದೆ ಅದ್ರ ಬಗ್ಗೆ ಜನತೆಗೆ ಮುಂದೆ ತರುವ ಕೆಲಸವನ್ನ ಇವತ್ತು ಬಿಜೆಪಿ ನಾಯಕರಾಗಿರ್ಬೋದು ಮತ್ತೆ ದೆಹಲಿಯಿಂದ ಬಂದಂತಹ ಏನು ಕೇಂದ್ರ ಸಚಿವರಾದಂತಹ ಶೆಖಾವತ್ ಅವರು ಕೂಡ ಅದೇ ಭ್ರಷ್ಟಾಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಇವತ್ತಿನ ಕಾರ್ಯಕಾರಿಣಿ ಸಭೆಯಲ್ಲಿ. ಯಾಕೆಂದ್ರೆ ಮುಂದಿನ 2028ರ ಚುನಾವಣೆಯಲ್ಲಿ ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ಬರಬೇಕೆಂಬುದು ಕೂಡ ಇಲ್ಲಿನ ರಾಜ್ಯ ನಾಯಕರದಾಗಿರ್ಬೋದು ಮತ್ತು ಕೇಂದ್ರ ನಾಯಕರದ್ದು ಕೂಡ ಅದೇ ಆಶಯ ಆಗಿರೋದ್ರಿಂದ ಇವತ್ತು ಸಂಪೂರ್ಣವಾಗಿ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಸರ್ಕಾರದ ವಿರುದ್ಧ ಒಂದು ರೀತಿಯಾದ ವಾಗ್ದಾಳಿಯನ್ನ ನಡೆಸಿದ್ರು. ಮತ್ತೆ ಸರ್ಕಾರ ಇಲ್ಲಿವರೆಗೂ ಮಾಡಿಕೊಂಡು ಬಂದಿರುವಂತಹ ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಮತ್ತು ಏನು ಗುತ್ತಿಗೆದಾರರ ಹಗರಣಗಳು ಮತ್ತೆ ಭ್ರಷ್ಟಾಚಾರ, ಈ ರೀತಿಯಾದಂತ ಯಾವೆಲ್ಲ ಅಂಶಗಳಿದ್ವು ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪ್ರಸ್ತಾಪ ಮಾಡಿದ್ರು. ಮತ್ತೆ ಅದೇ ರೀತಿ ಸರ್ಕಾರದಲ್ಲಿ ಖಜಾನೆಯಲ್ಲಿ ಫುಲ್ ಖಾಲಿಯಾಗಿದೆ. ಯಾವುದೇ ರೀತಿಯ ಅನುದಾನಗಳನ್ನ ಕೊಡ್ತಿಲ್ಲ, ಸಚಿವರು ಶಾಸಕರಿಗೆ ಅನುದಾನ ಕೊಡ್ತಿಲ್ಲ, ಮತ್ತೆ ಈ ರೀತಿಯಾದಂತ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಿಲ್ಲ. ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಕೇಂದ್ರದ ಸಚಿವರ ವಿರುದ್ಧ ಗೂಬೆ ಕೂರಿಸುವ ಕೆಲಸ ಮಾತ್ರ ಇಲ್ಲಿನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಇಲ್ಲಿ ಎಲ್ಲಾ ನಾಯಕರು ಅಂದ್ರೆ ಸಿದ್ದರಾಮಯ್ಯ ಅವರಿಂದ ಹಿಡಿದು ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತದ್ದು ಎಂದು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸಂಪೂರ್ಣವಾಗಿ ಆರೋಪವನ್ನ ಮಾಡಿದ್ರು. ಮತ್ತೆ ಈ ರೀತಿಯಾದ ಅಂದ್ರೆ ಕೇವಲ ಅಭಿವೃದ್ಧಿ ಕಾರ್ಯಗಳನ್ನ ಬಿಟ್ಟು ಕೇವಲ ಭ್ರಷ್ಟಾಚಾರ ಮತ್ತೆ ಅದೇ ರೀತಿಯಾದಂತ ದುರಾಡಳಿತ ಮತ್ತು ಅಭಿವೃದ್ಧಿ ಹೀನವಾಗಿ ರಾಜ್ಯವನ್ನ ತಯಾರು ಮಾಡ್ತಿದ್ದಾರೆ. ಯಾರದೇ ಯುವಕರಿಗಾಗಿರ್ಬೋದು, ನಿರುದ್ಯೋಗಿಗಳಿಗಾಗಿರ್ಬೋದು, ಮತ್ತೆ ಯಾವುದೇ ರೀತಿಯಾದಂತಹ ಅನುದಾನಗಳನ್ನು ಕೂಡ ಮಾಡ್ತಿಲ್ಲ. ಪ್ರಮುಖವಾಗಿ SC/STಗೆ ಮೀಸಲಿಟ್ಟ ಅನುದಾನವನ್ನು ಕೂಡ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗ್ತಿದೆ. ಕೇವಲ ಗ್ಯಾರಂಟಿ ಹೆಸರಲ್ಲೇ ಈ ಸರ್ಕಾರವು ಇಲ್ಲಿವರೆಗೂ ಕೂಡ ಮುನ್ನಡೆಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ತಿರುವಂತಹ ಭ್ರಷ್ಟಾಚಾರ ಆಗಿರ್ಬೋದು ಮತ್ತು ಅಭಿವೃದ್ಧಿ ಹೀನ ಏನು ರಾಜ್ಯ ಆಗ್ತಿದೆ ಅದನ್ನೆಲ್ಲ ಕೂಡ ಸರ್ಕಾರ ಜನರ ಮುಂದೆ ಇಡುವ ಕೆಲಸವನ್ನ ನಮ್ಮ ಬಿಜೆಪಿ ನಾಯಕರು ಮಾಡಬೇಕು.
ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಹೋರಾಟಗಳನ್ನ ಮಾಡಬೇಕು ಮತ್ತೆ ನಮ್ಮ ಸರ್ಕಾರವನ್ನ ಏಕಾಂಗಿ ಅಂದ್ರೆ ಬಿಜೆಪಿಯನ್ನ ಮುಂದಿನ ದಿನಗಳಲ್ಲಿ ಏಕಪಕ್ಷೀಯವಾಗಿ ಅಧಿಕಾರಕ್ಕೆ ತರುವ ಕೆಲಸವನ್ನ ಮಾಡ್ಬೇಕಂತ ಕೂಡ ಶೆಖಾವತ್ ಇವತ್ತಿನ ಕಾರ್ಯಕಾರಿಣಿಯಲ್ಲಿ ಸೇರಿದ್ದಂತಹ ರಾಜ್ಯಾಧ್ಯಕ್ಷ ಆದಂತಹ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು ಮತ್ತು ಕಾರ್ಯಕಾರಿಣಿ ಸದಸ್ಯರಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಾರುತಿ, ಇನ್ನು ಈ ಕಾರ್ಯಕಾರಿಣಿ ಸಭೆಯ ಪೂರ್ವ ತಯಾರಿಯ ಭಾಗವಾಗಿ ವಿಜೇಂದ್ರ ಅವರು ಪ್ರೆಸ್ ಮೀಟ್ ಕರೀತಾರೆ. ಆ ಸಂದರ್ಭದಲ್ಲಿ ಈ ಸಭೆಯ ಅಜೆಂಡಾವನ್ನೇ ಬೇರೆ ಹೇಳ್ತಾರೆ. ಕಾರಣ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಎಲ್ಲರನ್ನೂ ಒಗ್ಗೂಡಿಸೋದಕ್ಕೆ ಸಾಕಷ್ಟು ನಾಯಕರು ಬರ್ತಾರೆ. ಆದರೆ ಈಗ ಎಲ್ಲ ಒಂದು ಕಡೆ ಅಜೆಂಡಾನೇ ಡೈವರ್ಟ್ ಆಯ್ತಾ ಅಂತ? ಎಸ್, ಈ ಪ್ರಮುಖವಾಗಿ ಇದರಲ್ಲಿ ಇದ್ದಂತೂ ಸಾಕಷ್ಟು ಅಜೆಂಡಾಗಳಿಂದ ಕೂಡಿದ್ವು. ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ರೂಪಿಸುವುದಾಗಿರ್ಬೋದು, ಮತ್ತೆ ತಮ್ಮ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬಹುದಾಗಿರ್ಬೋದು, ಈ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡೆ ಇವತ್ತಿನ ಕಾರ್ಯಕಾರಿಣಿ ಸಭೆಯಲ್ಲಿತ್ತು. ಅದೇ ರೀತಿಯಾದಂತಹ ಬಾಕಿ ಉಳಿದಂತ ಏನು ಈ ಹಿಂದೆ ಉಪಚುನಾವಣೆಗಳಾಗಿರ್ಬೋದು ಮತ್ತು MLCಗಳಿಗೆ ಏನ್ ಚುನಾವಣೆ ನಡೀತಿದೆ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ಬೇಕಾಗಿತ್ತು. ಆದ್ರೆ ಮುಂದಿನ ಹಿತದೃಷ್ಟಿ ಮತ್ತು ಪಕ್ಷದ ಹಿತದೃಷ್ಟಿ ಆಗಿರ್ಬೋದು ಮತ್ತೆ ತಮ್ಮ ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬುವ ಕೆಲಸಗಳನ್ನ ಮಾಡಬೇಕಾಗಿ ನಿಟ್ಟಿನಲ್ಲಿ ಕೇವಲ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರಗಳನ್ನ ಆರೋಪ ಮಾಡಿದ್ದು ಮತ್ತು ಅದನ್ನ ಯಾವ ರೀತಿಯನ್ನ ಜನರಿಗೆ ತಲುಪಿಸಬೇಕು ಮತ್ತೆ ಪ್ರಮುಖವಾಗಿ GBA ಚುನಾವಣೆಯ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರುವಂತಹ ಭ್ರಷ್ಟಾಚಾರ ಆಗಿರ್ಬೋದು ಮತ್ತೆ ಇತ್ತೀಚೆಗೆ ಗುತ್ತಿಗೆದಾರರು ಏನೋ 80% ಅಂತ ಏನೋ ಆರೋಪ ಮಾಡ್ತಿದ್ದಾರೆ, ಅದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ಒಟ್ಟಿನಲ್ಲಿ ಸರ್ಕಾರವನ್ನ ಒಂದ್ ರೀತಿಯ ಇಕ್ಕಟ್ಟಿಗೆ ಸಿಲುಕುವ ಕಾರ್ಯಕಾರಿಣಿ ಆಗಿರುವಂತದ್ದು. ಒಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಸರ್ಕಾರ ಅಂದ್ರೆ ಅಧಿಕಾರಕ್ಕೆ ಬಂದು 3 ವರ್ಷ ಏನಾಗಿದೆ ಅದರ ಸಂಪೂರ್ಣ ಏನು ಭ್ರಷ್ಟಾಚಾರಗಳ ಆರೋಪ ಬಂದಿದ್ವು ಅದನ್ನೆಲ್ಲವನ್ನೂ ಪ್ರಸ್ತಾಪ ಮಾಡಿದ್ರು. ಇತ್ತೀಚೆಗೆ ಕಾಂಗ್ರೆಸ್ ನಲ್ಲಿ ಉಂಟಾದಂತಹ ಅಧಿಕಾರ ವಿಕೇಂದ್ರೀಕರಣ, ಯಾಕೆಂದ್ರೆ CM ಮತ್ತು ಸಿದ್ದರಾಮಯ್ಯ ಹಾಗೂ DKಶಿ ನಡುವೆ ಅಧಿಕಾರ ಹಂಚಿಕೆ ಆಗಿರ್ಬೋದು ಮತ್ತು ಅಧಿಕಾರ ಹಿಡಿಯುವ ಪ್ರಯತ್ನ ಇಬ್ಬರೂ ನಾಯಕರು ಮಾಡ್ತಾ ಇರೋದ್ರಿಂದ ಇದರ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿರುವಂತದ್ದು. ಅದೇ ರೀತಿ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿರುವಂತದ್ದು ಪ್ರಮುಖವಾಗಿ BS ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಕೇಂದ್ರ ಸಚಿವರಾದ ಶೆಖಾವತ್ ಆಗಿರ್ಬೋದು, ಯಾರೆಲ್ಲ ಭಾಷಣಗಳನ್ನ ಮಾಡಿದ್ರು ಅವರೆಲ್ಲವೂ ಕೂಡ ಕೇವಲ ಭ್ರಷ್ಟಾಚಾರ ಮತ್ತು ಸಿದ್ದರಾಮಯ್ಯರ ಮತ್ತು DKಶಿ ನಡುವಿನ ತಿಕ್ಕಾಟ ಮತ್ತು ಅಭಿವೃದ್ಧಿ ಏನು ಕುಂಠಿತಗೊಂಡಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಫೋಕಸ್ ಅನ್ನ ಮಾಡಿದ್ರು. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಇಳಿಸಿ ನಾವು ಅಧಿಕಾರಕ್ಕೆ ರೀತಿ ಬರ್ಬೇಕೆಂಬ ಬಗ್ಗೆ ಇವತ್ತು ಚರ್ಚೆ ಆಗಿರುವಂತದ್ದು. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸಿಗೆ. ಒಟ್ಟಾರೆ ಸಾಮಾನ್ಯವಾಗಿ ಕಾರ್ಯಕಾರಿಣಿ ಸಭೆಯಲ್ಲಿ ಆ ಪಕ್ಷದ ಆಂತರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತವೆ. ಈ ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರರ ವಿರುದ್ಧ ಯತ್ನಾಳ್ ಸಾರಿದ್ದ ಸಮರ ಇವು ಕೂಡ ಆಂತರಿಕ ಕೆಲವೊಂದು ಸಮಸ್ಯೆಗಳಲ್ಲಿ ಇದು ಪ್ರಮುಖವಾಗಿತ್ತು. ಈ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾಪ ಆಗೋದಿಲ್ಲ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಮ್ಮ ನಡೆ ಏನು, ನಮ್ಮ ದಿಟ್ಟ ಹೆಜ್ಜೆ ಏನು, ಈ ಬಗ್ಗೆಯೂ ಕೂಡ ಎಲ್ಲಿಯೂ ಅಷ್ಟರ ಮಟ್ಟಿಗಿನ ಪ್ರಖರವಾದಂತಹ ಸಲಹೆಗಳು ಕೂಡ ಇಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಆಡಳಿತಾರೂಢ ಪಕ್ಷವನ್ನು ಕಟ್ಟಿಹಾಕುವಂತಹ ಪ್ರಯತ್ನ, ಮೌಖಿಕವಾಗಿ ರೂಲಿಂಗ್ ಪಾರ್ಟಿಯ ವಿರುದ್ಧ ಇರತಕ್ಕಂಥ ಆರೋಪವನ್ನು ವೈಭವೀಕರಿಸುವಂತಹ ಪ್ರಯತ್ನದ ವೇದಿಕೆಯಾಗಿ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಮಾರ್ಪಟ್ಟಿದ್ರಲ್ಲಿ ಸಂದೇಹ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.